ರಾಧೆ ರಾಧೆ ಫ್ರೆಂಡ್ಸ್, ಅಂಬಿಕಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಅಡುಗೆ ರೆಸಿಪಿ ಏನಪ್ಪ ಅಂದರೆ ಅವಲಕ್ಕಿ ಅಥವಾ ಪೋಹ. ಗರಿಗರಿಯಾಗಿ ಮಾಡಬಹುದಾದಂಥ ಒಂದು ರೆಸಿಪಿ. ಇದರಲ್ಲಿ ಎಷ್ಟೋ ಗಂಟಾಗಿ ಇರೋದಿಲ್ಲ, ನೋಡ್ಬೋದು ನೀವು. ಹಾಗೂ ಸಡನ್ನಾಗಿ 5 ನಿಮಿಷದಲ್ಲಿ ಮಾಡಿ ತಿನ್ನಬಹುದಾದಂಥ ಒಂದು ಪೋಹ ಅವಲಕ್ಕಿ ರೆಸಿಪಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಂದರೆ ಒಂದು ದೊಡ್ಡದಾದಂಥ ಈರುಳ್ಳಿ ಹಾಗೂ ಮೆಣಸಿನಕಾಯಿ, ಶೇಂಗಾ ಮತ್ತು ಕರಿಬೇವು. ಇದನ್ನು ಮಾಡುವಂಥ ವಿಧಾನ ನೋಡೋಣ ಬನ್ನಿ. ಇಲ್ಲಿ ನಾನು ಅವಲಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ಅದರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಎಲ್ಲ ನೀರನ್ನು ಸೋಕ್ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನು ಮೊದಲಿಗೆ ಉಪ್ಪನ್ನು ಹಾಕ್ಕೊಳ್ತೀನಿ. ಕೆಲವೊಬ್ಬರು ಒಗ್ಗರಣೆಗೆ ಹಾಕ್ಕೊಳ್ತಾರೆ, ನಾನು ಇದರಲ್ಲೇ ಹಾಕ್ಕೊಳ್ತೀನಿ. ಹಾಗೆ ಅರಿಶಿನ, ಇವೆರಡನ್ನು ಹಾಕಿ ನಾನು ಮೊದಲಿಗೆ ಎಲ್ಲನೂ ಕಲಸಿಟ್ಕೊಳ್ತೀನಿ. ಕಲಸಿಟ್ಟ ಮೇಲೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಅವಲಕ್ಕಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಸೊ 1 ಟೇಬಲ್ ಸ್ಪೂನಷ್ಟು ನೀವು ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡಿದ್ರೆ ಮಾತ್ರ ಇದನ್ನು ಟೇಸ್ಟ್ ಬರುತ್ತೆ. ಮೊದಲಿಗೆ ಇದರಲ್ಲಿ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ, ಆನಂತರ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಡ ಅಂದವರಿಗೆ ಸ್ಕಿಪ್ ಮಾಡ್ಬೋದು. ಆನಂತರ ಇಲ್ಲಿ ನೋಡಿ, ಶೇಂಗಾನ ನಾನು ಸ್ವಲ್ಪ ಪುಡಿ ಮಾಡಿದ್ದೀನಿ. ತಿನ್ನುವಾಗ ಟೇಸ್ಟ್ ಬರಬೇಕಂತ ಹೇಳಿ ಪುಡಿ ಮಾಡಿಟ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಗಟ್ಟಿ ಆಗೋವರೆಗೂ ಶೇಂಗಾವನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಆಮೇಲೆ ನಾನು ಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಯಾವಾಗಲೂ ಕೆಲವೊಬ್ರು ಏನು ಮಾಡ್ತಾರೆ, ಮೊದಲಿಗೆ ಹಾಕ್ಕೊಳ್ತಾರೆ. ಬಟ್ ನಾನು ಅವಲಕ್ಕಿ ಮಾಡುವಾಗ ಲಾಸ್ಟಲ್ಲಿ ಜಾಸ್ತಿ ಅಂತ ಹೇಳಿ ಸ್ವಲ್ಪ ನೀಟಾಗಿ ಬರಬೇಕಂತ ಹೇಳಿ ನಾನು ಚೆನ್ನಾಗಿ ಹಾಕ್ಕೊಳ್ತೀನಿ. ಎಣ್ಣೆಯಲ್ಲಿ ಕೂಡ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೆ ಮಾತ್ರ ಹುರ್ಕೊಳ್ತೀನಿ ನಾನು. ಜಾಸ್ತಿ ಕಲರ್ ಏನು ಚೇಂಜ್ ಆಗೋದು ಬೇಡ. ಲಾಸ್ಟಲ್ಲಿ ಕರಿಬೇವು ಹಾಕಿ ಚೆನ್ನಾಗಿ ತಿಳ್ಕೊಳ್ಳೋಣ. ಅದನ್ನು ಕರಿಬೇವು ಕೂಡ ಲಾಸ್ಟಲ್ಲೇ ಹಾಕ್ಕೊಳ್ಬೇಕು, ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಸಾಫ್ಟಾಗಿದೆ. ಈಗ ನಾವೇನು ಮಾಡ್ಕೊಳ್ಬೇಕು, ಇಟ್ಟಂತಹ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಬೇಕು. ಇಲ್ಲಿ ನೋಡಿ, ನಾನು ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡ್ಬೋದು, ಹಾಕ್ಕೊಳ್ಬೇಕಂತೇನಿಲ್ಲ. ಬಟ್ ನನಗೆ ಟೇಸ್ಟ್ ಬರುತ್ತೆ ಅಂತ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಬಟ್ ಇದು ಹಾಕಿ ತಿಂದು ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಬೆಚ್ಚವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಇಲ್ಲಿ ನೋಡಿ, ಎಷ್ಟು ಗಂಟೆ ಆಗಿಲ್ಲ, ಗರಿಗರಿಯಾಗಿ ಅವಲಕ್ಕಿ ಬಂದಿದೆ. ಇದರಲ್ಲಿ ನಾನು ಟೊಮೆಟೊನೂ ಯೂಸ್ ಮಾಡಿಲ್ಲ, ಪುಟಾಣಿ ಹಿಟ್ಟನ್ನು ಯೂಸ್ ಮಾಡಿಲ್ಲ. ಗರಿಗರಿ ಆಗಬೇಕಂಥೇಳಿ ಕೆಲವೊಬ್ಬರು ಪುಟಾಣಿ ಹಿಟ್ಟನ್ನು ಹಚ್ತಾರೆ, ಬಟ್ ನಾನು ಯೂಸ್ ಮಾಡಿಲ್ಲ. ಆದರೂ ಇಲ್ಲಿ ನೋಡಿ ಎಷ್ಟು ಉದುರಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂಥೇಳಿ.